Hello guys, welcome back to my channel and welcome back to the new camping video. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ. ಏನಕಂದರೆ ಯಾವಾಗಲೂ ಹೋಗ್ತಾ ಇದ್ದೆ ಲೊಕೇಶನ್ಗೆ ಹೋಗ್ತಿಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಲೊಕೇಶನ್ಗೆ ಹೋಗೋಣ ಅಂತ. ಅದು ಬೇರೆ ಹೊಸ ಲೊಕೇಶನ್ನು. ಲೊಕೇಶನ್ ಎಲ್ಲಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಬರ್ತಿದ್ದಾರೆ ಬೇರೆ ಊರಿಂದ. ಅವ್ರು ಯಾವುದೋ ಇಲ್ಲಿ ಮುಂದೆ ಲೊಕೇಶನ್ ಇದೆ, ಫಾರೆಸ್ಟ್ ಏರಿಯಾ ಏನಿಲ್ಲ, ಅದು ನಾರ್ಮಲಾಗಿ ಓಪನ್ ಪ್ಲೇಸ್ ಒಂದಿದೆ. ಅಲ್ಲೊಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಟೈಮು ಬೆಳಗ್ಗೆನೇ ಬರೋಣ ಅಂದ್ಕೊಂಡ್ವಿ, ಸ್ವಲ್ಪ ಲೇಟ್ ಆಯಿತು. ಈಗಲೇ 1 ಗಂಟೆ ಆಗೋಗಿದೆ. ಸ್ವಲ್ಪ ಜಲ್ದಿ ಹೋಗಿ ಪ್ರಿಪೇರ್ ಮಾಡೋಣ, ಏನಾದರೂ ಪ್ರಿಪೇರ್ ಮಾಡಿ ನೋಡೋಣ. ಮಳೆ ಏನೋ ಬಂದಂಗೆ ಇದೆ, ಮಳೆ ಬಂದ್ರೂ ಒಳ್ಳೆಯದೇ. ಎಲ್ಲ ಸೇಫ್ಟಿ ಜೊತೆ ಬಂದಿದ್ದೀನಿ. ಟೆಂಟ್ ಇದೆ, ಅದ್ರ ಮೇಲೆ ಟರ್ಪ್ಲಿನ್ ಒಂದಿದೆ, ಮಳೆ ಏನಾದರೂ ಬಂದರೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಈ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಿಬೇಡಿ, ಎಲ್ಲೂ ಸ್ಕಿಪ್ ಮಾಡಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೊಕೇಶನ್ ಹತ್ರ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇನ್ನು ಲೊಕೇಶನ್ನು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಇಲ್ಲಿಂದ. ಇಲ್ಲಿ ಯಾವುದೋ ನೀರಿತ್ತಿಲ್ಲಿ ನೋಡಿ, ಬಂಡೆಗಳೆಲ್ಲ ಹೊಡೆದು ಬಿಟ್ಟಿದ್ದಾರೆ ಯಾರೋ ಇಲ್ಲಿ. ಏನು ಸ್ವಲ್ಪ ಜಾಗ ಕೊಟ್ಟರೆ ಎಲ್ಲ ಬಂಡೆಗಳು ಎತ್ಕೊಂಡು ಹೊಡೋಗ್ತಾರೆ ಅನಿಸುತ್ತೆ. ಎಲ್ಲ ನೋಡಿ, ಇರೋ ಬಂಡೆಗಳೆಲ್ಲ ಕೊರೆದುಬಿಟ್ಟು ಒಂಥರ ಗುಣಿ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಎಲ್ಲ ನೀರು ನಿಂತಿದೆ. ಇಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ನೋಡಿ, ಇದೇ ದಾರಿ, ರೋಡ್ ಸರಿಯಾಗಿಲ್ಲ ಇಲ್ಲಿ. ನೋಡೋಣ ಮುಂದೆ ಹೆಂಗಿದೆ ದಾರಿ ಗೊತ್ತಿಲ್ಲ. ಗೈಸ್, ಇವಾಗ ಅಲ್ಲೆಲ್ಲ ಅಲ್ಲಾಡ್ಕೊಂಡು ಬಂದು ಮೇನ್ ರೋಡಿಂದ ಒಳಗಡೆ 2 ಕಿಲೋಮೀಟ್ರ್ ಬಂದು ಇಲ್ಲಿ ಯಾವುದೋ ಲೊಕೇಶನ್ ಸೆಲೆಕ್ಟ್ ಮಾಡಿದ್ವಿ. ಲೊಕೇಶನ್ ಅಂತೂ ಸಖತ್ತಾಗಿದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಲೊಕೇಶನ್ಗೆ ಬಂದಿದ್ದೀವಿ. ನೋಡಿ, ಇಲ್ಲೇ ಮುಂದೆ ಬೆಟ್ಟ ಕೂಡ ಇದೆ. ಇಲ್ಲಿ ಆ ಬೆಟ್ಟದ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ಏನಾಯ್ತು ಅಂದರೆ ಅಲ್ಲಿ ಮುಂದೆ ಬರೋವಾಗ ಅಲ್ಲಿ ದಾರಿ ಇರಲಿಲ್ಲ. ಸ್ವಲ್ಪ ದೂರ ಹೋದರೆ ಅಲ್ಲಿ ದಾರಿ ಇಲ್ಲ, ಕಟ್ಟೆ ಮೇಲೆಯಿಂದ ಹೋಗ್ಬೇಕಂತೆ. ಕಟ್ಟೆ ಮೇಲೆಯಿಂದ ಹೋದ್ರೂ ಅಲ್ಲಿ ದಾರಿ ಸರಿ ಇರಲಿಲ್ಲ ಅಲ್ಲಿ. ಅದಕ್ಕೆ ಆ ಲೊಕೇಶನ್ನ ಕ್ಯಾನ್ಸಲ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಬೆಟ್ಟದ ಹತ್ರ ಲೊಕೇಶನ್ನು, ನೋಡೋಕ್ಕೆ ಚೆನ್ನಾಗಿದೆ. ಆದರೆ ಹೋಗೋಕ್ಕೆ ದಾರಿ ಇಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಚೆನ್ನಾಗಿದೆ ಲೊಕೇಶನ್ನು, ಅಷ್ಟೇನು ಇದಿಲ್ಲ, ಚೆನ್ನಾಗಿದೆ. ಇವಾಗ ಜಾಸ್ತಿ ಲೇಟ್ ಮಾಡೋದು ಬೇಡ. ಇಲ್ಲಿ ಟೆಂಟ್ ಪಿಚ್ ಮಾಡಿಕೊಂಡು ಇವಾಗ ಕುಕ್ಕಿಂಗ್ ಏನಿದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡೋಣ. ಆಗಲೇ 2 ಗಂಟೆ ಆಗೋಗಿದೆ, ಲೇಟ್ ಆಯಿತು ಸ್ವಲ್ಪ ಇವತ್ತು ಬರೋವರೆಗೂ. ಆದರೂ ಪರವಾಗಿಲ್ಲ, ಲೇಟ್ ಆದ್ರೂ ಸ್ವಲ್ಪ ನೈಟ್ ಆಗಲಿ ಪರವಾಗಿಲ್ಲ. ನೈಟ್ ಕ್ಯಾಂಪಿಂಗ್ ಅಂತ ಏನು ಪ್ಲ್ಯಾನ್ ಇಲ್ಲ. ಆದರೂ ಒಂದು 8-9 ಆದ್ರೂ ಏನಿಲ್ಲ. ರೋಡ್ ಸ್ವಲ್ಪ ದೂರ ಇದೆ, 2-3 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. ಆದರೆ ಏನಿಲ್ಲ, ಲೊಕೇಶನ್ ಅಂತೇನು ಅಷ್ಟೇನು ಡೇಂಜರ್ ಏನಿಲ್ಲ, ಹೋಗ್ಬೋದು ಇಲ್ಲಿಂದ. ಒಳ್ಳೆ ಬಿಸಿಲು ಬರ್ತಿದೆಯಲ್ಲ.
ಲೊಕೇಶನ್ಗೆ ಬಂದು ಎಲ್ಲ ಟೆಂಟ್ ಪಿಚ್ ಮಾಡೋವ್ರಿಗೆ ಸುಸ್ತಾಗೋಗುತ್ತೆ. ಅದರಲ್ಲಿ ಬೇರೆ ರೂಟ್ ಗೊತ್ತಿರಲಿಲ್ಲ ನಮಗೆ. ಅದ್ಯಾವುದೋ ಹಳ್ಳಿಗೆ ಬಂದ್ವಿ, ಅಲ್ಲಿಂದ ಎಲ್ಲೋ ಹೋದ್ವಿ, ಅಲ್ಲೇ ದಾರಿ ಸಿಗಲಿಲ್ಲ. ಮತ್ತು ಅಲ್ಲಿಂದ ರಿಟರ್ನ್ ಹೋಗಿ 1 ಕಿಲೋಮೀಟ್ರು ಮತ್ತು ಬೇರೆ ರೂಟಿಗೆ ಬಂದ್ವಿ. ಅಲ್ಲಿ ಯಾವುದೋ ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆಯಿಂದ ಬಂದರೆ ಈ ಲೊಕೇಶನ್ ಸಿಕ್ತು. ಇವಾಗ ಒಂದು ಅರ್ಥ ಆಗ್ತಿಲ್ಲ, ಮತ್ತು ರಿಟರ್ನ್ ಹೆಂಗೆ ಹೋಗಬೇಕು ಅಂತ ಅರ್ಥ ಆಗ್ತಿಲ್ಲ. ಏನಕ್ಕಂದರೆ ಎಲ್ಲಿಂದ ಬಂದಿದ್ದೀವೋ, ಯಾವ ದಾರಿಯಲ್ಲಿ ಬಂದಿದ್ದೀವೋ ನಮಗೆ ಗೊತ್ತಿಲ್ಲ ಸರಿಯಾಗಿ. ಎಲ್ಲಾದರೂ ಇವಾಗ ರಿಟರ್ನ್ ಹೆಂಗೆ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಗೊತ್ತಿಲ್ಲ. ಈಗ ಈ ಕಡೆ ಹೋದರೆ ನಾವು ಫಸ್ಟ್ ಹೋಗಿದ್ವಲ್ಲ ಆ ಹಳ್ಳಿಗೆ ಹೋಗ್ತೀವಿ, ಆದರೆ ಅಲ್ಲಿ ಆ ರೋಡ್ ಚೆನ್ನಾಗಿಲ್ಲ. ಅಲ್ಲಿ ರಾತ್ರಿ ಹೊತ್ತು ಓಡ್ಸೋಕ್ಕೆ ಹೆಂಗಾಗುತ್ತೋ ಗೊತ್ತಿಲ್ಲ. ಈ ಕಡೆಯಿಂದ ಹೋದರೆ ಅದ್ಯಾವುದೋ ಹಳ್ಳಿಗೆ ಹೋಗುತ್ತಂತೆ, ಅದ್ಯಾರೋ ಹೇಳಿದ್ರು. ಅದು ಯಾವ ಹಳ್ಳಿಗೆ ಹೋಗುತ್ತೆ ಅದು ಗೊತ್ತಿಲ್ಲ. ಎಲ್ಲ ಬಂದು ಸಿಕ್ಕಾಕೊಂಡಿದ್ದೀವಿ, ಟೆಂಟ್ ಹಾಕಿದ್ದೀವಿ, ಹಸಿರಾಗ್ತಿದೆ. ಊಟ ಮಾಡೋಣ ಫಸ್ಟ್, ಏನಾದರೂ ಪ್ರಿಪೇರ್ ಮಾಡಿ ಹೋಗೋದು. ಹಿಂಗೆ ದೇವ್ರ ಮೇಲೆ ಬೇಡೋಣ, ಹೆಂಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಸಿಕ್ಕಾಕೊಂಡ್ವಲ್ಲ ಇವತ್ತು. ಅದು ಎಲ್ಲಿ ಬಂದಿದ್ದೀವೋ, ಎಲ್ಲಿ ಹೋಗ್ತೀವೋ, ಯಾವ ದಾರಿ, ಇವಾಗ ಯಾವ ಪ್ಲೇಸಲ್ಲಿ ಇದೀವಿ ಅದು ಗೊತ್ತಿಲ್ಲ ನಮಗೆ, ಯಾವ ಲೊಕೇಶನ್ ಇದ್ದೀವಿ ನಾವು ಅಂತ. ಫಸ್ಟ್ ಟೈಮ್ ಹಿಂಗಾಗಿರೋದು, ಲೊಕೇಶನ್ನ ಕನ್ಫ್ಯೂಸ್ ಮಾಡ್ಕೊಂಡು ಬಂದಿರೋದು. ಅದು ಎಲ್ಲಿದ್ದೀವೋ ನಮಗೂ ಗೊತ್ತಿಲ್ಲ ಸರಿಯಾಗಿ. ನೋಡೋಣ, ಫಸ್ಟು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು. ಏನಕ್ಕಂದರೆ ನಾನು ನಮ್ಮ ಜೊತೆ ನಮ್ಮ ಕನ್ನಡಿಗರ ಹೆಮ್ಮೆ ಬಾವುಟನ ತಂದಿದ್ದೀನಿ. ನನ್ನ ಹಾಗೆ ಯಾರು ಕನ್ನಡ ಅಭಿಮಾನಿಗಳಿದ್ದೀರೋ ಅವರೆಲ್ಲ ಕಾಮೆಂಟ್ ಮಾಡಿ. ನೀವು ಕನ್ನಡ ಅಭಿಮಾನಿಗಳಾದರೆ ಕಾಮೆಂಟ್ ಮಾಡಿ, ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದಾರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ನೋಡಿ, ಫಸ್ಟು ಅದರಿಂದನೇ ಸ್ಟಾರ್ಟ್ ಮಾಡೋಣ. ಇದು ಒಂಥರ ಕನ್ನಡದ ಮೇಲೆ ಪ್ರೀತಿ ಅಂತಾನೆ ಅನ್ಬೋದು. ಈಗ ಬೇಗ ಬೇಗ ಏನೋ ಸ್ವಲ್ಪ ಪ್ರಿಪೇರ್ ಮಾಡೋಣ, ಯಾಕಂದರೆ ಹೊಟ್ಟೆ ಭಾಳ ಹಸಿತಾ ಇದ್ದೀನಿ. ಲೇಟ್ ಆಯಿತು ಜಾಸ್ತಿ. ಬರೋ ದಾರಿಯಲ್ಲಿ ಕುಕುಂಬರ್ ಮತ್ತು ಟೊಮೆಟೊ ತಂದೆ, ಊರಿಂದನೇ ತರೋಣ ಅಂದ್ಕೊಂಡೆ, ಆದರೆ ಅಲ್ಲಿ ಸಿಗಲಿಲ್ಲ ಊರಲ್ಲಿ. ಕುಕುಂಬರ್ ತಂದಿದ್ಯಾ? ತಂದಿದ್ದೆ. ಎಷ್ಟು? ಅದು 1-2 3 ತಂದಿದ್ದೀನಿ. ಅದು ತಂದೆ. ಮತ್ತು ಅದು ಫ್ರೂಟ್ ಸಲಾಡ್ ಮಾಡೋಣ ಅಂತ ಆಪಲ್ ತರೋಣ ಅಂತ ಮರ್ತೋಗಿ ಬಂದುಬಿಟ್ಟಿದೆ. ಮತ್ತೆ ಅಷ್ಟು ದೂರ ರಿಟರ್ನ್ ಹೋಗಿ ಊರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ತು, ಅಲ್ಲಿಂದ ತಂದೆ. ನೋಡಿ, ಮಳೆ ಬೀಳುತ್ತೇನೋ ಅಂತ ಅಂಬ್ರೆಲ್ಲಾನು ತಂದೆ. ಈ ಕಡೆ ಬಾಗಿಲು ಮುಚ್ಚಿಬಿಡೋಣ, ಯಾಕೆ ಸುಮ್ಮನೆ. 3 ಮೊಟ್ಟೆ ಇದೆ. ಆರೆಂಜ್ ಕೂಡ ತಂದಿದ್ದೀನಿ. ಮತ್ತು ಫ್ರೂಟ್ ಸಲಾಡ್ ಏನಾದರೂ ಮಾಡೋಣ. ನೋಡಿ, ಇಲ್ಲಿ ನಾನು ಟೆಂಟ್ ಪಿಚ್ ಮಾಡಿದ್ದೀನಿ. ಚೇರು ಮತ್ತು ಟೇಬಲ್ಲು, ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿದ್ವಿ. ನೋಡಿ, ನಮ್ಮ ಫ್ರೆಂಡ್ ಇನ್ನೊಂದು ಟೆಂಟ್ ಇದೆ. ಇವತ್ತು ನಾನು ಸೋಲೋ ಆಗಿ ಬಂದಿಲ್ಲ, ನನ್ನ ಫ್ರೆಂಡ್ ಜೊತೆಯಲ್ಲಿ ಬಂದಿದ್ದೀನಿ. ಅವರೊಬ್ಬರು, ನಾನೊಬ್ಬನಷ್ಟೇ, ಇಬ್ಬರೇ ಬಂದಿರೋದು. ನೋಡಿ ಲೊಕೇಶನ್ ನೋಡಿ, ಎಷ್ಟು ದೂರ ನೋಡಿದ್ರೂ ಒಂದು ಮನೆ ಕಾಣಿಸಲ್ಲ ಇಲ್ಲಿ. ಈ ಲೊಕೇಶನು ಅಲ್ಲಿ ಬೆಟ್ಟ ಇದೆ. ಆ್ಯಕ್ಚುಲಿ ಆ ಬೆಟ್ಟ ಹತ್ರ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಆದರೆ ದಾರಿ ಸಿಗಲಿಲ್ಲ ಅಲ್ಲಿ, ಅದಕ್ಕೆ ಅಲ್ಲಿಂದ ರಿಟರ್ನ್ ಬಂದ್ವಿ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಕಾಫಿ ಮಾಡ್ಕೊಂಡು ಕುಡಿಯೋಣ. ಹಾಲು ಮತ್ತು ಕಾಫಿ ಪೌಡ್ರ್ ತಂದಿದ್ದೀನಿ. ಫಸ್ಟು ಪ್ರಿಪೇರ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ. ಟೆಂಟ್ ಪಿಚ್ ಮಾಡಿದ್ದೀವಿ, ಇಲ್ಲೊಂದು ಅಲ್ಲೊಂದು. ಮತ್ತು ಫ್ರೆಂಡ್ಸ್, ಆ ಕಡೆ ಎಲ್ಲ ದೇವಸ್ಥಾನ ಇದೆ, ಅದಕ್ಕೋಸ್ಕರ ಬಸ್ ಡೇ ನಡೀತಾ ಇದೆ.
ನಿಮಗೆ ಮಧ್ಯ ಮಧ್ಯದಲ್ಲಿ ಬೇರೆ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಅದು ನಮ್ಮ ಫ್ರೆಂಡ್ ಇದ್ದಾರಲ್ಲ, ಅವ್ರೇನು ಟೆಂಟ್ ಪಿಚ್ ಮಾಡಿದ್ದಾರೆ. ಅವರು ವೀಡಿಯೋ ಶೂಟ್ ಮಾಡ್ತಾಯಿದ್ದಾರೆ. ಅವರು ಕೂಡ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮಗೆ. ನನ್ನ ವಾಯ್ಸು ಬರ್ತಾ ಇರುತ್ತೆ, ಅವ್ರ ವಾಯ್ಸು ಬರ್ತಾ ಇರುತ್ತೆ ಅಂತ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಈಗ ಕಾಫಿ ಪ್ರಿಪೇರ್ ಮಾಡೋಣ. ಫಸ್ಟ್ ಏನು ಮಾತಾಡೋದು ಬೇಡ, ಇವಾಗ ಫಸ್ಟು ಕಾಫಿ ಪ್ರಿಪೇರ್ ಮಾಡಿ ಕುಡಿದು ಮತ್ತು ಬೇರೆದೇನಾದರೂ ಯೋಚನೆ ಮಾಡೋಣ. ಒಂದು ಸಿಲಿಂಡ್ರ್ ಮೊದಲಿತ್ತಲ್ಲ, ಅದು ಫುಲ್ ಖಾಲಿ ಆಗೋಯ್ತು. ಇದು 4 ತರಿಸಿದ್ದು, ಇದು 2ನೇದಿದು. ಸ್ವಲ್ಪ ಸೇಫ್ಟಿಯಾಗಿ ಪಕ್ಕಕ್ಕೆ ಇಡೋಣ, ಏನಕ್ಕಂದರೆ ಗಾಳಿ ಜಾಸ್ತಿ ಇದೆಯಲ್ಲ, ಗ್ಯಾಸ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಮತ್ತು ಹೋಯ್ತು. ಸಾಕ್ಬಿಡು. ಸಾಕಾಗುತ್ತಲ್ಲ ಒಂದು ಪ್ಯಾಕೆಟ್. ಕಾಫಿ ಜೊತೆಗೆ ಬಿಂಗೋ ಚಿಪ್ಸ್ ಇದೆ, ಮೂಂಗ್ ದಾಲ್ ಇದೆ. ಇನ್ನೊಂದು ಬಿಸ್ಕೆಟ್ಸ್ ತರೋದು ಮರ್ತೋದ್ವಿ. ಬಿಸ್ಕೆಟ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ರಸ್ಕ್ ಇಲ್ಲ ಅಂದರೆ ನಾರ್ಮಲ್ ಬಿಸ್ಕೆಟ್ಸ್ ಅದಾದ್ರು ಇದ್ದಿದ್ದು. ಕಾಫಿಯಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿದೆ ಅಷ್ಟೇ, ಬಟ್ ಚೆನ್ನಾಗಿದೆ. ಅಲ್ಲಿ ಬೆಟ್ಟದ ಮೇಲೆ ನೋಡು, ಯಾರೋ ಇಬ್ರು ಹೋಗ್ತಾವ್ರಲ್ಲಿ, ಅಲ್ಲಿ ಕರೆಕ್ಟಾಗಿ ಯಾವ ಕಡೆ ನೋಡು, ಅಲ್ಲಿ ಕರೆಕ್ಟಾಗಿ ಇಲ್ಲಿ ಅಲ್ಲಲ್ಲ ನೋಡಿ, ಇಲ್ಲಿ ನಾನು ಬೆರಳು ಎಲ್ಲಿ ನೋಡಿಸ್ತಾ ಇದ್ದೀನೋ ಅಲ್ಲಿ ಕರೆಕ್ಟಾಗಿ ಆ ಮರದ ಪಕ್ಕದಲ್ಲಿ ನೋಡು, ಯಾರೋ ಇಬ್ರು ಹೋಗ್ತಾವ್ರು ನೋಡು. ಅಷ್ಟು ಮೇಲೇನು ಇಲ್ಲ, ಆ ಶೆಡ್ ಇದೆಯಲ್ಲ, ಆ ಶೆಡ್ಡಿಂದ ಸ್ವಲ್ಪ ಹಂಗೆ ಮೇಲೆ ನೋಡು. ಅಲ್ಲಿ ನೋಡ, ಯಾರೋ ನಿಂತ್ಕೊಂಡಿದ್ದಾರೆ ನೋಡು. ಅಲ್ಲಿ ಒಬ್ಬನ ಒಳಗಡೆ ಹೋದ, ಯಾರೋ ಇನ್ನೊಬ್ರು ಯಾರು ನಿಂತ್ಕೊಂಡವ್ರೆ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅದು, ರೌಂಡ್ ಈ ಥರ. ಧನಿಯಾ ಪೌಡರ್ ಹಾಕಿದ್ದು. ಇಲ್ಲಿ ಶಾಪಿಂಗ್ ನಡೀತಾ ಇದೆ. ಇಲ್ಲಿ ರೈಸ್ ರೆಡಿ ಆಗ್ತಿದೆ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಕ್ಯಾಂಪಿಂಗಲ್ಲಿ ಎಲ್ಲ ಮಾಡಿಬಿಡ್ಬೋದು, ಆದರೆ ಕಟ್ ಮಾಡೋದು ಪ್ರೊಸೆಸ್ ಇದೆಯಲ್ಲ, ಇದೇ ಕಷ್ಟ. ಟೈಮು ಜಾಸ್ತಿ ಇದರಲ್ಲೇ ಹಿಡಿಸುತ್ತೆ, ಮತ್ತು ಇದೇ ಕಷ್ಟ. ಕುಕ್ಕಿಂಗ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಕುಕ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಈ ಕಟ್ ಮಾಡಿಕೊಂಡು ಇದನ್ನೆಲ್ಲ ಎತ್ತಿ ಹಾಕ್ತೀವಲ್ಲ, ಅದೇ ಒಂದು ಕಷ್ಟ. ನೋಡಿ, ರೈಸ್ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್. ಈ ಥರ 6 ಜನ ಆಗುತ್ತಾ? ಹೋಗ್ಬೋದು. ನೋಡಿ, ಸೂರ್ಯ ಮುಳುಗೋ ಟೈಮ್ ಬರ್ತಿದೆ ನೋಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕತ್ಲಾಗೋಗುತ್ತೆ. ಟೊಮೆಟೊ ಆ್ಯಡ್ ಮಾಡಿದ್ದೀನಿ.
ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಎಲ್ಲ ವೀಡಿಯೋನ ನೋಡಿ. ಅಷ್ಟೇನು ಜಾಸ್ತಿ ಲೆಂತ್ ಏನಿರಲ್ಲ ವೀಡಿಯೋ, ಸ್ವಲ್ಪ ಕಡಿಮೆನೇ ಇಟ್ಟಿರ್ತೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋನ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ನನಗೆ ಆ ಫೀಡ್ಬ್ಯಾಕ್ ಕೊಡಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ನೆಲ್ಲ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ಥರ ಫ್ರೆಂಡ್ಸ್ ಜೊತೆ ಬಂದು ಕ್ಯಾಂಪಿಂಗ್ ಮಾಡೋದು, ನಾವೇ ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಅದರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಈ ಥರ ಬಂದು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಔಟಿಂಗ್ ಹೋಗಿ ಅಲ್ಲೇ ಕುಕ್ಕಿಂಗ್ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ. ನೋಡಿ ಅವಾಗ ಹೆಂಗಿರುತ್ತೆ ಅಂತ. ವಾರ ಪೂರ್ತಿ ಇಲ್ಲಾಂದರೆ ಕಾಲೇಜಿಗೆ ಹೋಗಿರ್ತೀರಾ, ಸ್ಕೂಲ್ಗೆ ಹೋಗಿರ್ತೀರಾ, ಇಲ್ಲಾಂದರೆ ವರ್ಕ್ ಮಾಡೋರಿದ್ದರೆ ವರ್ಕಿಂಗಲ್ಲಿ ಬ್ಯುಸಿ ಇರ್ತಾರೆ, ಆಫೀಸ್ ವರ್ಕಲ್ಲಿ. ಇದು ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ ಅಷ್ಟೇ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ, ಔಟ್ಸೈಡ್ ಎನ್ವಿರಾನ್ಮೆಂಟು ಎಂಜಾಯ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸಾಕು ಜಾಸ್ತಿ ಆಗೋಗುತ್ತೆ. ಅದ್ರ ಜೊತೆಗೆ ಚಿಲ್ಲಿ ಪೌಡ್ರು. ಸಾಕು. See guys, beautiful sunset. ನೋಡಿ ನಮ್ಮ ಎಕ್ಕರ್ರಿ ರೆಡಿ ಆಗ್ತಿದೆ. ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಿದೆ ಈಗ. ನನ್ನ ಹತ್ರ ಇದಿದೆ ನೋಡ, ಅದರಲ್ಲಿ ಕಟ್ ಮಾಡಬೇಡ. ಏನು ಕಟ್ ಮಾಡ್ತೀವಿ ನೋಡ್ದ ಸೌತೆಕಾಯಿ ಹೆಂಗಿದೆಯಾ? 10 ರೂಪಾಯಿಗೆ 3. ಅದು ಮೊನ್ನೆ 10 ರೂಪಾಯಿ ಆಗೋಗಿತ್ತು ಒಂದು. ಸಿ ಗೈಸ್, ಇವತ್ತು ಎಲ್ಲ ಐಟಮ್ಸು ಸ್ವಲ್ಪ ಸ್ಪೆಷಲ್ಲೇ. ನೋಡಿ ಇಲ್ಲಿ ಎಗ್ ಕರಿ ಇದೆ, ರೈಸ್ ಜೊತೆ ಎಗ್ ಕರಿ, ಅದ್ರ ಜೊತೆಗೆ ನಮ್ಮ ಫ್ರೆಂಡು ಚಿಕನ್ ನೂಡಲ್ಸ್ ಮಾಡಿದ್ದಾರೆ, ಅದ್ರ ಜೊತೆಗೆ ಚಿಕನ್ ಪಿಜ್ಜಾ. ಚೀಸ್ ಏನು ಹಾಕಿಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಿದೆ ಅದು. ನೋಡಿ ಇವಾಗ ನೋಡಿ ಇಲ್ಲಿದೆ, ಪಕ್ಕದಲ್ಲೇ ಫೈರ್ ಹಾಕ್ಕೊಂಡಿದ್ದೀವಿ. ನೋಡಿ ಫುಲ್ ಕತ್ಲಾಗಿದೆ, ಎಲ್ಲೂ ಏನು ಕಾಣಿಸ್ತಾ ಇಲ್ಲ. ನೋಡಿ ಫುಲ್ ಕತ್ಲು. ನನ್ನ ಟೆಂಟ್ ಅಲ್ಲಿದೆ. ಹಾಗೆ ಇಟ್ಕೊಂಡು ಇದನ್ನು ಇವಾಗ ಪ್ರಿಪೇರ್ ಮಾಡಿರೋದನ್ನು ತಿಂದು ಮುಗಿಸೋಣ. ಟೈಮ್ ಜಾಸ್ತಿ ಆಗಿದೆ ಈಗ. ಚಮಚ ಇದೆಯಾ ನಿಮ್ಮ ಹತ್ರ? ಇಲ್ಲ, ಒಂದೇ ಇರೋದು. ಇಲ್ಲ ಇದೆ, ಚೆನ್ನಾಗಿ ಬಂದಿದೆ ನೋಡೋಕೆ. ಚೆನ್ನಾಗಿ ಬಂದಿದೆ.
ಈಗ ಎಲ್ಲ ಪ್ರಿಪೇರ್ ಮಾಡಿದ್ದಿದ್ದೆಲ್ಲ ತಿಂದು ಮುಗಿಸಿದ್ದಾಯಿತು. ಕರ್ರಿ, ರೈಸು ಮತ್ತು ಪಿಜ್ಜಾ ಮತ್ತು ಚಿಕನ್ ನೂಡಲ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ತಿಂದು ಮುಗಿಸಿದ್ದೀವಿ. ಇವಾಗೆಲ್ಲ ಮುಗೀತು. ಟೈಮ್ ಬಂದು 9 ಗಂಟೆ ಆಗೋಗಿದೆ. ಲಂಚು ಡಿನ್ನರ್ ಟೈಮಿಗೆ ಮಾಡಿದ್ದೀವಿ ಲಂಚ್ ನಾವು ಇವತ್ತು. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇವಾಗೇನಿಲ್ಲ, ಟೆಂಟನ್ನು ತೆಗಿಬೇಕಷ್ಟೇ. ಟೆಂಟ್ ತೆಗೆದು ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಯುಟೆನ್ಸಿಲ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇವಾಗ ಟೆಂಟನ್ನು ತೆಗೆದು ಗಾಡಿಗೆ ಹತ್ಸ್ಕೊಂಡ್ರೆ ಇನ್ನೇನಿಲ್ಲ. ಟೈಮ್ ಬಂದು 10 ಗಂಟೆ ಆಗಿದೆ. ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ಬಹಳ ಲೇಟ್ ಆಯಿತು ಇವತ್ತು. ಅದಕ್ಕೆ ಜಾಸ್ತಿ ಹೊತ್ತಿಲ್ಲಿ ಇರೋದು ಬೇಡ, ಏನಕ್ಕಂದರೆ ಸ್ವಲ್ಪ ಡೇಂಜರ್ ಇದ್ದಂಗೆ ಕಾಣಿಸ್ತಾ ಇದೆ ಎಲ್ಲ ಇಲ್ಲಿ. ಅದಕ್ಕೆ ಇಲ್ಲಿಂದ ಹೊರಡೋಣ. ಇವತ್ತಿನ ವಿಡಿಯೋ ಅಂತೂ ಸಖತ್ತಾಗಿ ನಡೀತು. ಎಲ್ಲ ಪ್ರಿಪೇರ್ ಮಾಡಿದ್ದಿದ್ದೆಲ್ಲ ಕಂಪ್ಲೀಟಾಗಿ ತಿಂದು ಮುಗಿಸಿದ್ದೀವಿ. ಏನೂ ಇಲ್ಲ. ಇಲ್ಲಿ ಹಾಕಿದ್ದಿದ್ದು ಪೇಪರ್ಸ್ ಎಲ್ಲ ನಾವು ಹಾಕಿದ್ವಲ್ಲ, ವೇಸ್ಟ್ ಪೇಪರ್ಸ್ ಎಲ್ಲ, ಅದನ್ನ ಎತ್ತಿ ಎಲ್ಲ ಬಾನ್ಫೈರ್ಗೆಲ್ಲ ಹಾಕ್ಬಿಟ್ಟು ಎಲ್ಲ ಸುಟ್ಟಾಕಿದ್ದೀವಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಸರೌಂಡಿಂಗ್ಸ್ ಎಲ್ಲ. ಇನ್ನೇನಿಲ್ಲ, ಇವತ್ತಿನ ಕ್ಯಾಂಪಿಂಗ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವೆಲ್ಲಿಂದ ಆ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೇನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಮತ್ತು ನನ್ನೆಲ್ಲ ಕ್ಯಾಂಪಿಂಗ್ ವೀಡಿಯೋಸನ್ನು ಸ್ಕಿಪ್ ಮಾಡಿದ್ದೀರಾ ಎಂಡ್ವರೆಗೂ ನೋಡಿ. ಕ್ಯಾಂಪಿಂಗ್ ವೀಡಿಯೋಸು ನೈಟ್ ಕ್ಯಾಂಪಿಂಗ್ ಎಲ್ಲ ಮಾಡಿದ್ದೀವಿ ಫ್ರೆಂಡ್ಸ್ ಜೊತೆ. ಗ್ರೂಪ್ ಕ್ಯಾಂಪಿಂಗ್ ಇದೆ, ನಾನು ಡೇ ಕ್ಯಾಂಪಿಂಗ್, ಸೋಲೋ ಕ್ಯಾಂಪಿಂಗ್ ಎಲ್ಲ ಮಾಡಿದ್ದೀನಿ. ಅದನ್ನು ಕೂಡ ಎಲ್ಲ ಚೆಕ್ ಮಾಡಿ. ಫೈನಲಿ ಇವತ್ತಿನ ಕ್ಯಾಂಪಿಂಗ್ ಅಂತೂ ಸಖತ್ತಾಗಿ ನಡೀತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಫ್ರೆಂಡು. ಇಂದ ಹೊರಡೋಣ ಇವಾಗ. ನೀವು ತಪ್ಪದೇ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇದೇ ಥರ ಒಂದು ಅಡ್ವೆಂಚರಸ್ ಮತ್ತು ಒಳ್ಳೆ ಕ್ಯಾಂಪಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆವಾಗವರೆಗೂ ಸ್ಟೇ ಸೇಫ್.